ಕಸ ನಿರ್ವಹಣೆಗಾಗಿ ಶುಲ್ಕ ನಿಗದಿ ಮಾಡಿದೆ ಬಿಬಿಎಂಪಿ. ಮನೆ, ವಾಣಿಜ್ಯ, ಕೈಗಾರಿಕಾ ಕಟ್ಟಡ, ಹೋಟೆಲ್ಗಳಿಗೆ ದರ ನಿಗದಿ ಮಾಡಿದೆ. ಹೊಸ ದರವನ್ನು ನಿಗದಿ ಮಾಡಿದೆ ಬಿಬಿಎಂಪಿ. ಅದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಚಿತ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರ ಕಾಲದಲ್ಲಿ ಕಪ್ಪ ಕಾಣಿಕೆ ಕೊಡಬೇಕಿತ್ತು, ಆ ಪದ್ಧತಿಯನ್ನು ಮತ್ತೆ ಜಾರಿ ಮಾಡಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪರಿಹಾರದ ಹಣಕ್ಕಾಗಿ ಎಸಿ ಚೇರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿನ ಜನ. ಕೂರ್ಲು ಈಗ ಚೇರ್ ಇಲ್ಲದೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂತಿದ್ದಾರೆ. ಚಿಕ್ಕಬಳ್ಳಾಪುರ ಎಸಿ ಎಂತ ವಿಪರ್ಯಾಸ ನೋಡಿ. ಪರಿಹಾರ ನೀಡದ ಹಿನ್ನೆಲೆ ಎಸಿ ಕಚೇರಿ ಪೀಠೋಪಕರಣವನ್ನ ಜಪ್ತಿ ಮಾಡಲಾಗಿದೆ. 2011ರಲ್ಲಿ ಬಾಗೇಪಲ್ಲಿಯಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಈ ಅಗಲೀಕರಣದ ವೇಳೆ ಜಾಗವನ್ನ ಕಳೆದುಕೊಂಡಿದ್ರು ಸಾಕಷ್ಟು ಅಂಗಡಿ ಮಾಲೀಕರು. ಇನ್ನು ಅಡಿಗೆ ಕೇವಲ 240 ರೂಪಾಯಿ ಪರಿಹಾರ ನೀಡಿದ್ದ ಸರ್ಕಾರ ಅಡಿಗೆ 890 ರೂಪಾಯಿ ನೀಡುವಂತೆ ನ್ಯಾಯಾಲಯದ ಆದೇಶ ಕೂಡ ಕೊಟ್ಟಿದೆ. ಸೊ ಈ ಕೋರ್ಟ್ ಆದೇಶದಂತೆ ಪರಿಹಾರ ನೀಡಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರು ನೋಡಿ. ಈಗ ಎಸಿ ಕೂತ್ಕೊಳ್ಳುವಂತ ಚೇರ್ನೇ ತಗೊಂಡೋಗಿದ್ದಾರೆ. ಕೋರ್ಟಿಂದ ಆದೇಶ ಇದೆ, ಇವರಿಗೆ ಪರಿಹಾರ ಕೊಡಿ. ಅವ್ರಿಗೆ ಕೊಟ್ಟಿದ್ದು ಪರಿಹಾರ ಕಡಿಮೆ ಆಯಿತು. ನೀವು ರೋಡನ್ನ ಅಗಲೀಕರಣ ಮಾಡಿದ್ರಿ, ಆದರೆ ಅಲ್ಲಿ ರೋಡ್ ಅಗಲೀಕರಣ ಮಾಡುವಾಗ ಅಲ್ಲಿ ಸಾಕಷ್ಟು ಜನ ಅಂಗಡಿಗಳನ್ನ ಕಳ್ಕೊಂಡಿದ್ದಾರೆ, ಅವರಿಗೆ ಪರಿಹಾರ ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ಅವರು ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಕೂಡ ಅದಕ್ಕೆ ಒಂದು ಸ್ಟ್ಯಾಂಡ್ ತಗೊಂತು, ಹೌದು ಕಡಿಮೆ ಆಯಿತು, ಜಾಸ್ತಿ ಕೊಡಿ ಅಂತ ಹೇಳ್ತು. ಆದರೆ ಪರಿಹಾರ ಹಣವನ್ನ ಇನ್ನೂ ಕೂಡ ಎಸಿ ಅವರು ಕೊಟ್ಟಿಲ್ಲ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ, ಎಸಿ ಕೂರಲು ಚೇರ್ ಕೂಡ ಇಲ್ಲ. ಏನಾದ್ರು ಹೇಳಿದ್ರ ಎಸಿ ಕೊಡ್ತೀವಿ, ಏನಾದ್ರು ಟೈಮ್ ಗೇಮ್ ಕೇಳಿದ್ರ, ಏನ್ ಕತೆ? ನಿಕೇಶ್, ಏನಂತಂದ್ರೆ ಡಿವಿಜಿ ಕಳೆದ ಒಂದು 2011ರಲ್ಲಿ ಬಾಗೇಪಲ್ಲಿಯ ಡಿವಿಜಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂಗಡಿ ಮಾಲೀಕರು ತಮ್ಮ ಒಂದು ಜಾಗವನ್ನ ಕಳೆದುಕೊಂಡಿರ್ತಾರೆ. ಆದ್ರೆ ಜಾಗಕ್ಕೆ ಪರಿಹಾರನ ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರಲಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಕೋರ್ಟ್ ಅಲ್ಲಿ ಕೂಡ ಒಂದು ಆದೇಶ ಆಗುತ್ತೆ, ಇವರಿಗೆ ಸೂಕ್ತ ರೀತಿಯಲ್ಲಿ ಅಡಿಗೆ 890 ರೂಪಾಯಿ ಇವ್ರಿಗೆ ಕೊಡಬೇಕು ಅಂತೇಳಿ ನ್ಯಾಯಾಲಯ ಕೂಡ ಆದೇಶ ಮಾಡಿರುತ್ತೆ. ಆದ್ರೆ ನ್ಯಾಯಾಲಯದ ಆದೇಶವನ್ನು ಕೂಡ ಧಿಕ್ಕರಿಸಿರ್ತಕ್ಕಂಥ ಒಂದು ಎಸಿ ಒಂದು ಪರಿಹಾರ ಕೊಡೋದಕ್ಕೂ ಕೂಡ ವಿಫಲರಾಗಿದ್ದಾರೆ. ಹಾಗಾಗಿ ಒಂದು ನ್ಯಾಯಾಲಯಕ್ಕೆ ಮತ್ತೆ ಮೊರೆ ಹೋದಂತ ಸಂದರ್ಭದಲ್ಲಿ ದೂರುದಾರರಿಗೆ ಎಸಿ ಕಚೇರಿಯಲ್ಲಿ ಇರ್ತಕ್ಕಂಥ ಎಸಿ ಕಚೇರಿನ ಜಪ್ತಿ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೂರುದಾರರು ಈಗ ಎಸಿ ಕಚೇರಿಗೆ ಬಂದು ಚೇರ್ ಇರ್ಬೋದು, ಜೊತೆಗೆ ಕಂಪ್ಯೂಟರ್ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಒಂದು ಪೀಠೋಪಕರಣ ಈಗ ಹೊತ್ಕೊಂಡು ಹೋಗಿರುವಂಥದ್ದು. ಈಗ ಕೊನೆಗೆ ಎಸಿ ಕುತ್ಕೊಳ್ಳೋಕ್ಕೂ ಕೂಡ ಚೇರ್ ಇಲ್ಲದೆ ಈಗ ಪ್ರತ್ಯೇಕ ಕೊಠಡಿಯಲ್ಲಿ ಕೂತಿರುವಂಥದ್ದು. ಈಗ ಈ ಬಗ್ಗೆ ಎಸಿಯವನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದು ನ್ಯಾಯಾಲಯದ ಆದೇಶ ಮಾಡಿದೆ, ಒಂದು ನಾವು ಕೂಡ ಜಿಲ್ಲಾಡಳಿತಕ್ಕೆ ಈ ವಿಚಾರವನ್ನ ತಿಳಿಸಿದ್ದೇವೆ, ಹೀಗಾಗಿ ನಾವು ಆದಷ್ಟು ಬೇಗ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡ್ತೇವೆ, ಆದ್ರೆ ಅದಕ್ಕೂ ಮೊದಲೇ ಈ ರೀತಿಯಾಗಿ ಆಗಿದೆ, ಇದಕ್ಕೆ ನಾವು ಮುಂದಿನ ಒಂದು ಕ್ರಮವನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈಗ ಹೇಳಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಕಸ ನಿರ್ವಹಣೆಗಾಗಿ ಶುಲ್ಕ ನಿಗದಿ ಮಾಡಿದೆ ಬಿಬಿಎಂಪಿ. ಮನೆ, ವಾಣಿಜ್ಯ, ಕೈಗಾರಿಕಾ ಕಟ್ಟಡ, ಹೋಟೆಲ್ಗಳಿಗೆ ದರ ನಿಗದಿ ಮಾಡಿದೆ. ಹೊಸ ದರವನ್ನು ನಿಗದಿ ಮಾಡಿದೆ ಬಿಬಿಎಂಪಿ. ಅದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಉಚಿತ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರ ಕಾಲದಲ್ಲಿ ಕಪ್ಪ ಕಾಣಿಕೆ ಕೊಡಬೇಕಿತ್ತು, ಆ ಪದ್ಧತಿಯನ್ನು ಮತ್ತೆ ಜಾರಿ ಮಾಡಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಪರಿಹಾರದ ಹಣಕ್ಕಾಗಿ ಎಸಿ ಚೇರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿನ ಜನ. ಕೂರ್ಲು ಈಗ ಚೇರ್ ಇಲ್ಲದೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂತಿದ್ದಾರೆ. ಚಿಕ್ಕಬಳ್ಳಾಪುರ ಎಸಿ ಎಂತ ವಿಪರ್ಯಾಸ ನೋಡಿ. ಪರಿಹಾರ ನೀಡದ ಹಿನ್ನೆಲೆ ಎಸಿ ಕಚೇರಿ ಪೀಠೋಪಕರಣವನ್ನ ಜಪ್ತಿ ಮಾಡಲಾಗಿದೆ. 2011ರಲ್ಲಿ ಬಾಗೇಪಲ್ಲಿಯಲ್ಲಿ ಡಿವಿಜಿ ರಸ್ತೆ ಅಗಲೀಕರಣ ಮಾಡಲಾಯಿತು. ಈ ಅಗಲೀಕರಣದ ವೇಳೆ ಜಾಗವನ್ನ ಕಳೆದುಕೊಂಡಿದ್ರು ಸಾಕಷ್ಟು ಅಂಗಡಿ ಮಾಲೀಕರು. ಇನ್ನು ಅಡಿಗೆ ಕೇವಲ 240 ರೂಪಾಯಿ ಪರಿಹಾರ ನೀಡಿದ್ದ ಸರ್ಕಾರ ಅಡಿಗೆ 890 ರೂಪಾಯಿ ನೀಡುವಂತೆ ನ್ಯಾಯಾಲಯದ ಆದೇಶ ಕೂಡ ಕೊಟ್ಟಿದೆ. ಸೊ ಈ ಕೋರ್ಟ್ ಆದೇಶದಂತೆ ಪರಿಹಾರ ನೀಡಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ರು ನೋಡಿ.
ಈಗ AC ಕೂತ್ಕೊಳ್ಳುವಂತ ಚೇರ್ನೇ ತಗೊಂಡೋಗಿದ್ದಾರೆ. ಕೋರ್ಟಿಂದ ಆದೇಶ ಇದೆ, ಇವರಿಗೆ ಪರಿಹಾರ ಕೊಡಿ. ಅವ್ರಿಗೆ ಕೊಟ್ಟಿದ್ದು ಪರಿಹಾರ ಕಡಿಮೆ ಆಯಿತು. ನೀವು ರೋಡನ್ನ ಅಗಲೀಕರಣ ಮಾಡಿದ್ರಿ, ಆದರೆ ಅಲ್ಲಿ ರೋಡ್ ಅಗಲೀಕರಣ ಮಾಡುವಾಗ ಅಲ್ಲಿ ಸಾಕಷ್ಟು ಜನ ಅಂಗಡಿಗಳನ್ನ ಕಳ್ಕೊಂಡಿದ್ದಾರೆ. ಅವರಿಗೆ ಪರಿಹಾರ ಕೊಟ್ಟಿದ್ದು ಕಡಿಮೆ ಆಯಿತು ಅಂತ ಅವರು ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಕೂಡ ಅದಕ್ಕೆ ಒಂದು ಸ್ಟ್ಯಾಂಡ್ ತಗೊಂತು, ಹೌದು ಕಡಿಮೆ ಆಯಿತು, ಜಾಸ್ತಿ ಕೊಡಿ ಅಂತ ಹೇಳ್ತು. ಆದರೆ ಪರಿಹಾರ ಹಣವನ್ನ ಇನ್ನೂ ಕೂಡ AC ಅವರು ಕೊಟ್ಟಿಲ್ಲ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ, AC ಕೂರಲು ಚೇರ್ ಕೂಡ ಇಲ್ಲ. ಏನಾದ್ರು ಹೇಳಿದ್ರ AC ಕೊಡ್ತೀವಿ, ಏನಾದ್ರು ಟೈಮ್ ಗೇಮ್ ಕೇಳಿದ್ರ, ಏನ್ ಕತೆ? ನಿಕೇಶ್, ಏನಂತಂದ್ರೆ DVG ಕಳೆದ ಒಂದು 2011ರಲ್ಲಿ ಬಾಗೇಪಲ್ಲಿಯ DVG ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂಗಡಿ ಮಾಲೀಕರು ತಮ್ಮ ಒಂದು ಜಾಗವನ್ನ ಕಳೆದುಕೊಂಡಿರ್ತಾರೆ. ಆದ್ರೆ ಜಾಗಕ್ಕೆ ಪರಿಹಾರನ ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರಲಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಕೋರ್ಟ್ ಅಲ್ಲಿ ಕೂಡ ಒಂದು ಆದೇಶ ಆಗುತ್ತೆ, ಇವರಿಗೆ ಸೂಕ್ತ ರೀತಿಯಲ್ಲಿ ಅಡಿಗೆ 890 ರೂಪಾಯಿ ಇವ್ರಿಗೆ ಕೊಡಬೇಕು ಅಂತೇಳಿ ನ್ಯಾಯಾಲಯ ಕೂಡ ಆದೇಶ ಮಾಡಿರುತ್ತೆ. ಆದ್ರೆ ನ್ಯಾಯಾಲಯದ ಆದೇಶವನ್ನು ಕೂಡ ಧಿಕ್ಕರಿಸಿರ್ತಕ್ಕಂಥ ಒಂದು AC ಒಂದು ಪರಿಹಾರ ಕೊಡೋದಕ್ಕೂ ಕೂಡ ವಿಫಲರಾಗಿದ್ದಾರೆ. ಹಾಗಾಗಿ ಒಂದು ನ್ಯಾಯಾಲಯಕ್ಕೆ ಮತ್ತೆ ಮೊರೆ ಹೋದಂತ ಸಂದರ್ಭದಲ್ಲಿ ದೂರುದಾರರಿಗೆ AC ಕಚೇರಿಯಲ್ಲಿ ಇರ್ತಕ್ಕಂಥ AC ಕಚೇರಿನ ಜಪ್ತಿ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೂರುದಾರರು ಈಗ AC ಕಚೇರಿಗೆ ಬಂದು ಚೇರ್ ಇರ್ಬೋದು, ಜೊತೆಗೆ ಕಂಪ್ಯೂಟರ್ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ಒಂದು ಪೀಠೋಪಕರಣನ ಈಗ ಹೊತ್ಕೊಂಡು ಹೋಗಿರುವಂಥದ್ದು. ಈಗ ಕೊನೆಗೆ AC ಕುತ್ಕೊಳ್ಳೋಕ್ಕೂ ಕೂಡ ಚೇರ್ ಇಲ್ಲದೆ ಈಗ ಪ್ರತ್ಯೇಕ ಕೊಠಡಿಯಲ್ಲಿ ಕೂತಿರುವಂಥದ್ದು. ಈಗ ಈ ಬಗ್ಗೆ AC ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದು ನ್ಯಾಯಾಲಯದ ಆದೇಶ ಮಾಡಿದೆ, ಒಂದು ನಾವು ಕೂಡ ಜಿಲ್ಲಾಡಳಿತಕ್ಕೆ ಈ ವಿಚಾರವನ್ನ ತಿಳಿಸಿದ್ದೇವೆ, ಹೀಗಾಗಿ ನಾವು ಆದಷ್ಟು ಬೇಗ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡ್ತೇವೆ, ಆದ್ರೆ ಅದಕ್ಕೂ ಮೊದಲೇ ಈ ರೀತಿಯಾಗಿ ಆಗಿದೆ, ಇದಕ್ಕೆ ನಾವು ಮುಂದಿನ ಒಂದು ಕ್ರಮವನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈಗ ಹೇಳಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.